ಪಡ್ಡೆ ಹುಡುಗರ ನಟೋರಿಯಸ್ ರಾಬರಿ ಬೆಚ್ಚಿ ಬಿದ್ದಿದ್ದಾರೆ ಜನ. ಹೊಸ ವರ್ಷದ ಹಿಂದಿನ ದಿನ ವ್ಯಕ್ತಿ ಬಳಿಯಲ್ಲಿ 1 ಲಕ್ಷ ದರೋಡೆ ಆಗಿದೆ ನೋಡಿ. ಪಡ್ಡೆ ಹುಡುಗರ ನಟೋರಿಯಸ್ ರಾಬರಿ ಬೆಚ್ಚಿ ಬಿದ್ದಿದ್ದಾರೆ ಜನ. ಇದನ್ನ ನೋಡಿ, ಹೊಸ ವರ್ಷದ ಹಿಂದಿನ ದಿನ ವ್ಯಕ್ತಿಯ ಬಳಿಯಲ್ಲಿ 1 ಲಕ್ಷ ದರೋಡೆಯನ್ನ ಮಾಡಲಾಗಿದೆ. ಹಣವನ್ನ ನೀಡದಿದ್ರೆ ಚಾಕು ಇರಿದು ಎಸ್ಕೇಪ್ ಆಗುತ್ತೆ. ಕಿಲಾಡಿ ಗ್ಯಾಂಗ್ ಕೊಡ್ಲಿಲ್ಲ ದುಡ್ಡು ಅಂತಂದ್ರೆ ಇರ್ದಾಕ್ಬಿಡ್ತಾರೆ. ಮುಖ ಮುದ್ದಿ ನೋಡಲ್ಲ. ಕಾರ್ ಗ್ಲಾಸ್ ಅನ್ನ ಹೊಡೆದು ಅಟ್ಟಹಾಸವನ್ನ ಬೆಳೆದಿದ್ದಾರೆ. ಲಾರಿ ಡ್ರೈವರ್ಗೆ ಚಾಕು ಇರಿತ ಮಾಡಲಾಗಿದೆ. ಕೆಂಗೇರಿ ಪೊಲೀಸರಿಂದ ನಟೋರಿಯಸ್ ಗ್ಯಾಂಗ್ನ 3 ಲಾಕ್ ಮಾಡಲಾಗಿದೆ. ಎ ಸುರೇಶ್ ಅಲಿಯಾಸ್ ಸುರಿ, ಶಶಿಕುಮಾರ್, ಅಖಿಲ್ ಅಲಿಯಾಸ್ ಕೋಚ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಹೊಸ ವರ್ಷದ ಹಿಂದಿನ ದಿನ ನೋಡಿ, ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಹಿಂದೆ ಮುಂದೆ ನೋಡಲ್ಲ ಇವರು. ದೊಡ್ಡವರು ಚಿಕ್ಕವರು ಏನಂದ್ರೆ ಏನಿಲ್ಲ, ಎಲ್ಲ ಚಿಕ್ಕ ಚಿಕ್ಕವು ತುಂಡೈಕ್ಲು ಅಂತಾರಲ್ಲ, ಚಿಕ್ಕ ಚಿಕ್ಕ ಹೈಕ್ಲು ತುಂಡೈಕ್ಲು ಅಂತ ಕಾರ್ ಗ್ಲಾಸ್ನ ಹೊಡೆದು ಅಟ್ಟಹಾಸ ಎರೆಯುವಂಥದ್ದು, ಲಾರಿ ಡ್ರೈವರ್ಗಳನ್ನು ಎದುರಿಸುವಂಥದ್ದು. ದುಡ್ಡು ಕೊಡಲಿಲ್ಲ ಅಂತಂದರೆ ಯಾರು ಅಂತಲೂ ನೋಡಲ್ಲ. ಏನು ದೊಡ್ಡವ್ರು ಏನಲ್ಲ, ಎಲ್ಲ ಚಿಕ್ಕವರು, ಚಿಕ್ಕ ವಯಸ್ಸಿನವ್ರು ಇವರೆಲ್ಲರೂ ಕೂಡ. ಪಡ್ಡೆ ಹುಡುಗರುಗಳು ನೋಡಿ, ದುಡಿಯೋಕ್ಕೆ ಯೋಗ್ಯತೆ ಇರೋದಿಲ್ಲ ಇವ್ರಿಗೆ. ಇವ್ರನ್ನ ಎದುರಿಸೋದು, ಕೊಲೆ ಬೆದರಿಕೆ ಈ ರೀತಿ ಮಾಡಿಕೊಂಡು ದುಡ್ಡನ್ನು ಲಪ್ಟಾಯಿಸೋದು ನೋಡಿ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ, ಕಾರ್ನಲ್ಲಿ ಯಾರೋ ಬರ್ತಾರೆ, ಅವ್ರ ಹತ್ರ ದುಡ್ಡು ಕೇಳುವಂಥದ್ದು. CCTVಯಲ್ಲಿ ಈಗಾಗಲೇ ದೃಶ್ಯಗಳು ಕೂಡ ಲಭ್ಯ ಆಗಿರುವಂಥದ್ದು. ಕಂಪ್ಲೀಟ್ ಆಗೆಲ್ಲ ಮಾಸ್ಕ್ ಹಾಕೊಂಡು ಬಂದ್ಬಿಡ್ತಾರೆ, ಗುರುತು ಸಿಗಬಾರ್ದು. CCTV ಅವ್ರಿಗೂ ಗೊತ್ತು, CCTV ಬೆಂಗಳೂರಿನಾದ್ಯಂತ ಎಲ್ಲ ಕಡೆ ಇದೆ ಅಂತ ಹೇಳಿ ಗೊತ್ತು ಅವ್ರಿಗೆ. ಮುಖ ಗುರುತು ಸಿಗಬಾರ್ದು. ಹೋಗ್ಲಿ, ಏನು ಭಾಳ ವಯಸ್ಸಾಗಿದೆಯಾ ಇವ್ರಿಗೆ? ಎಲ್ಲ ಚಿಕ್ಕವರು. ಈ ಚಿಕ್ಕವರು ಹಿಡಿದಿರುವಂತಹ ದಾರಿಯನ್ನು ನೋಡಿ, ಯಾವ ದಾರಿ ಹಿಡಿದಿದ್ದಾರೆ ಇವರು ಅಂತ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್ ವೆಂಕಟೇಶ್, ಎಲ್ಲಿ ಕಂಡು ಬಂದಿರುವಂತಹ ದೃಶ್ಯಾವಳಿ ಇದು? ಜೊತೆಗೆ ಹೆಂಗೆ ಲಾಕ್ ಮಾಡಿದ್ರು ಇವರನ್ನ, ಏನಿದೆ ಕಂಪ್ಲೀಟ್ ಮಾಹಿತಿ? ಬೆಂಗಳೂರು ಹೊರವಲಯವನ್ನೇ ಬೆಚ್ಚಿ ಬೀಳಿಸಿದಂಥ ರಾಬ್ರಿ ಗ್ಯಾಂಗ್ ಅನ್ನ ಕೂಡ ಪೊಲೀಸರು, ಮಾದನಹಳ್ಳಿ ಪೊಲೀಸರು ಬಂಧನ ಮಾಡಿದ್ರು. ಅದಾದ ಬಳಿಕ ಬ್ಯಾಡರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಪ್ರಕರಣಗಳು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅರೆಸ್ಟ್ ಮಾಡ್ಕೊಂಡಿದ್ರು 5 ಜನ ಆರೋಪಿಗಳನ್ನ. ಈ ಆರೋಪಿಗಳು ಮಾಡ್ತಾ ಇದ್ದಂಥ ಕೆಲಸಗಳಂದ್ರೆ, ಕೈಗೆ ಗ್ಲೌಸ್ ಅನ್ನು ಹಾಕೊಂಡು ಸಿಕ್ಕ ಮಾರಕಾಸ್ತ್ರಗಳನ್ನ ತೆಗೆದುಕೊಂಡು ಮುಖಕ್ಕೆ ಒಂದು ಮಾಸ್ಕ್ ಅನ್ನು ಕೂಡ ಹಾಕೊಳ್ತಾ ಇದ್ರು. ಮನೆ ಮುಂದೆ ನಿಲ್ಲಿಸಿದಂತಹ ಆಟೋಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ಒಡೆದಾಕ್ತಾ ಇದ್ರು. ಜೊತೆಗೆ ಯಾರಾದ್ರೂ ಕಂಡು ಬಂದ್ರೆ ಅವ್ರನ್ನ ಅಡ್ಡ ಹಾಕಿ ಬೆದರಿಸಿ ರಾಬರಿ ಮಾಡ್ತಾ ಇದ್ರು. ಹೀಗೆ ನಿರಂತರವಾಗಿ ಸುಮಾರು ಮಾದನಹಳ್ಳಿ, ನೆಲಮಂಗಲ, ಸೂರ್ಯ ಸಿಟಿ, ಚಂದಾಪುರ, ಆನೇಕಲ್ ಸೇರಿದಂತೆ ದೊಡ್ಡಬಳ್ಳಾಪುರ, ಹೀಗೆ ಬೆಂಗಳೂರು ಹೊರವಲಯದಲ್ಲಿ ಸಾಕಷ್ಟು ರಾಬರಿಗಳನ್ನು ಕೂಡ ಮಾಡಿದ್ರು. ಅವರೆಲ್ಲರೂ ಕೂಡ ಅಪ್ರಾಪ್ತರು ಅನ್ನೋಂಥದ್ದು ಕೂಡ ಆಘಾತಕರ ವಿಚಾರ ಆಗಿತ್ತು. ಎಲ್ಲರನ್ನು ಬಂಧಿಸಿ ಕೂಡ ಕಾನೂನು ಸಂಘರ್ಷಕ್ಕೆ ಅಂದ್ರೆ ಏನು ಅಪ್ರಾಪ್ತರನ್ನು ಇರಿಸಿ ಒಂದು ಶಿಕ್ಷೆ ಕೊಡಿಸುವಂತಹ ಜಿನುವೆಲ್ ಏನಿದೆ ಅಲ್ಲಿಗೆ ಕೂಡ ಕಳಿಸಿದ್ರು. ಅದಾದ ಬಳಿಕ ಅವರ 18 ವರ್ಷ ತುಂಬಿದ ನಂತರ ಅವ್ರನ್ನ ಬಿಡುಗಡೆಯನ್ನ ಮಾಡಿದ್ರು. ಆದ್ರೆ 1ನೇ ತಾರೀಕು ಬಂದಂತ ಈ ಪಾಪಿಗಳು ಮತ್ತೆ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವನನ್ನ ಅಡ್ಡ ಹಾಕಿ 1 ಲಕ್ಷ ರೂಪಾಯಿ ಹಣವನ್ನ ದರೋಡೆ ಮಾಡಿ ಜೊತೆಲಿದ್ದಂತಹ ಮೊಬೈಲ್ ಅನ್ನು ಕೂಡ ಕಸಿದುಕೊಂಡು ಅವ್ರ ಮೇಲೆ ಹಲ್ಲೆಯನ್ನ ಮಾಡಿ ಎಸ್ಕೇಪ್ ಆಗಿದ್ರು. ಅದಾದ ಬಳಿಕ ಅಲ್ಲಿಗೆ ತೆರಳಿ ಒಂದು ಕೆಂಗೇರಿ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ಪೊಲೀಸರು CCTVಗಳನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಯಾರು ಈ ಹಿಂದೆ ಈ ರೀತಿಯಾದಂತಹ ರಾಬರಿಯನ್ನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಜೈಲಿಗೆ ಹೋಗಿದ್ರು, ಅದೇ ಆರೋಪಿಗಳು ಕೂಡ ಇದೇ ರೀತಿಯಾದಂತಹ ಕೃತ್ಯವನ್ನು ಮಾಡಿರುವಂತದ್ದು. ಸದ್ಯ ಈಗ ಆ ಆರೋಪಿಗಳನ್ನು ಕೂಡ ಬಂಧನ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇವರ ಜೊತೆ ಬೇರೆ ಎಲ್ಲ ಯಾರು ನೆಟ್ವರ್ಕ್ ಇದ್ರು ಅನ್ನೋದು ಕೂಡ ನೋಡಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ರುಚಿಯನ್ನ ಕಂಡಿದ್ರು. ಮೈ ಬಗ್ಸಿ ದುಡಿಯಕ್ಕಾಗದೇ ಇದ್ದಂತ ಅವರು ಎದುರಿಸಿ ಬೆದರಿಸಿ ಈ ರೀತಿಯಾಗಿ ಹಣವನ್ನ ಮಾಡ್ತಾ ಇದ್ರು. ಜೈಲಿಗೆ ಹೋಗಿ ಬಂದ ನಂತರ ಕೂಡ ಇದೇ ಒಂದು ಕಸಬನ್ನ ಮುಂದುವರಿಸಿಕೊಂಡಿದ್ರು. ಸದ್ಯ ಈಗ ಪೊಲೀಸರು ಕೂಡ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡಿರುವಂತಹದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.